ನೋಡಿ ನೋಡ್ಬೋದು ಎಗ್ ಪನಿಯಾರಮ್. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಎಗ್ ಪನಿಯಾರಮ್, ಸೊ ಬನ್ನಿ ಎಗ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಸೊ ಮೊಟ್ಟೆನ ಹೊಡೆದು ಫಸ್ಟ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಟೊಮೊಟೊ, ಒಂದು 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನೋ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಸೊ ಹಾಕೋಣ ಈಗ ಪನೀರಮ್ ಈವ್ನಿಂಗ್. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಬಿಸಿ ಆಗಲಿ. ಎಣ್ಣೆ ಆಗಿರುತ್ತೆ, ಅದು ಬಿಸಿ ಆಯ್ತು ಅನಿಸುತ್ತೆ. ನೋಡಿ 7 ಮೊಟ್ಟೆ ಟೋಟಲು. ಸೊ ರೋಡ್ ಸೈಡ್ ಎಲ್ಲಾದರೂ ಒಂದು ಅಂಗಡಿ ಹಾಕ್ಕೊಂಡ್ರು ಒಳ್ಳೆ ಬಿಸ್ನೆಸ್ಸು. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಹೇಳಿ. ಇಲ್ಲ ನಮ್ಮ ಮನೆ ಪಾರ್ಕ್ ಹತ್ರ ಸ್ವಲ್ಪ ಸ್ಪೇಸ್ ಇದೆ, ಒಂದು ಅಂಗಡಿ ಒಂದು ಹಾಕ್ಕೊಳ್ಳೋಣ, ಸಂಜೆ ಸ್ನ್ಯಾಕ್ಸ್ ಹಾಕೋಣ. ಒಂದು ಪ್ಲೇಟ್ 50 ರೂಪಾಯಿ ಅಂತ ಸೇಲ್ ಮಾಡ್ಬೋದು, ಒಂದು 5. ಸೊ ಒಳ್ಳೆ ಹೆಲ್ತಿ ಡಿಶ್ಶು. ಸೊ ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಮಾಡಿದ್ದೀವಿ. ಸೊ ಕಿಡ್ಸ್ಗೆ ಈ ಪಾನಿಪುರಿ, ಮಾಮೋಸು, ಕಚೋರಿ, ಸಮೋಸ ಎಲ್ಲ ತಿನ್ನಬಾರ್ದು. ಈ ರೀತಿ ಹೆಲ್ತಿಯಾಗಿ ತಿನ್ಬೇಕು. ತಗೋ ಟೇಸ್ಟ್ ಮಾಡ್ಬಿಟ್ಟು ಹೆಂಗೈತೆ ಅಂತ. ಹೆಂಗೈತೋ ಮಕ್ಕಳಿಗೆ ಮನೇಲಿ ಈ ಥರ ಮಾಡಿಕೊಡಿ. ಮನೆ ಆಚೆ ಕಡೆ ನೀವು ಪಾನಿಪುರಿ, ಸಮೋಸ, ಕಚೋರಿ, ಜಿಲೇಬಿ ಮಾಡೋದಕ್ಕಿಂತ ಈ ಥರ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸು. ನೋಡಿ ಸಾಫ್ಟ್ ಇದೆ, ನೋಡಿ ಒಂದು ತಿಂದು ತೋರಿಸ್ತೀನಿ. ತುಂಬ ಟೇಸ್ಟಾಗಿದೆ. ಈ ಬೇರೆ ನಾನೇ ಖಾಲಿ ಮಾಡ್ಬಿಡೋದು ಅನಿಸುತ್ತೆ, ಅದು ಟೇಸ್ಟಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸಾಗಿ ಮಾಡಿಕೊಡ್ಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೂಡ ಈ ರೀತಿ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಮನೇನ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ರೈಟ್ ಟೈಮಲ್ಲಿ ನಿಮ್ಗೆ ಏನು ಆಗಬೇಕಂತಿರುತ್ತೋ ಅದು ಆಗುತ್ತೆ. ಸೊ ಆದಷ್ಟು ನಿಮ್ಮ ಮೈಂಡು, ನಿಮ್ಮ ಮನಸ್ಸು ಕಡೆ ಸ್ವಲ್ಪ ಫೋಕಸ್ ಮಾಡಿ. ಸ್ವಲ್ಪ ಒಳ್ಳೆ ರಿಲ್ಯಾಕ್ಸಿಂಗ್ ಯೋಗ, ವಾಕಿಂಗು, ಜಾಗಿಂಗು, ಸೊ ಈ ರೀತಿ ಆ್ಯಕ್ಟಿವಿಟೀಸ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿರಿ. ಸೊ ಗುಡ್ ನೈಟ್, ಸಿ ಯು ಟುಮಾರೋ. ಬಾಯ್ ಫ್ರಮ್ ಬೆಸ್ಟಿ ಫಾರ್ಮ್.